ವೀಕ್ಷಕರೇ, ನಾನು ನಿಮ್ಮ ತಾರಿಣಿ. ಈ ದಿನ ಗುರು ಬದಲಾವಣೆಯ ಬಗ್ಗೆ ಮಾತಾಡೋಣ. ಇದೇ ತಿಂಗಳು ಅಂದರೆ ಅಕ್ಟೋಬರ್ 19, 2025ನೇ ತಾರೀಕಿನಂದು ಗುರು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಚಲನೆಯನ್ನು ಮಾಡ್ತಾ ಇದ್ದಾರೆ. ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಕರ್ಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಆಗ ಮಿಥುನ ರಾಶಿಯವರಿಗೆ ಏನೇನು ಶುಭ ಫಲಗಳಿದೆ ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ. ನೋಡಿ, ಮಿಥುನ ರಾಶಿಯವರಿಗೆ 20ರಿಂದ 23 ದಿನಗಳು ತುಂಬ ಉಜ್ವಲವಾಗಿರುತ್ತದೆ. ಈ ದಿನಗಳಲ್ಲಿ ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಿ ತುಂಬ ಶ್ರೇಯಸ್ಸನ್ನು ಅನುಭವಿಸ್ತೀರಾ. ಆದ್ದರಿಂದ ಏನು ಈ 19ನೇ ತಾರೀಕಿಂದ 23 ದಿನಗಳ ಒಳಗಾಗಿ ನೀವು ಎಲ್ಲ ಕೆಲಸಗಳು, ಯಾವುದಾದ್ರೂ ಪೆಂಡಿಂಗ್ ಇರುತ್ತೆ ಕೆಲಸಗಳು, ಎಲ್ಲೋ ಹೋಗಬೇಕಾಗಿರುತ್ತೆ ಪ್ರಯಾಣಕ್ಕೆ, ಯಾವುದೇ ಕೆಲಸಗಳ ಅಡೆತಡೆಗಳಿದ್ರೂ ತುಂಬ ಸರಾಗವಾಗಿ ಆಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರವೂ ಕೂಡ ಉತ್ತಮವಾಗಿರುತ್ತದೆ. ಆದ್ದರಿಂದ ನೀವು ಈ ಗುರು ಬದಲಾವಣೆಯ ದಿನ ಒಂದು ಗುರು ಶಾಂತಿಯನ್ನು ಮಾಡಿಸ್ಕೊಂಡು ಗುರುವಿನ ಒಂದು ಕಡಲೆಕಾಳು, ಏನು ಗುರು ಗ್ರಹಕ್ಕೆ ಒಂದು ನಾವು ಕಡಲೆಕಾಳನ್ನು ಹೇಳ್ತೀವಿ, ಅದನ್ನು ದಾನವಾಗಿ ಕೊಡಿ. ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ. ಧನ್ಯವಾದಗಳು.